ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಇಬ್ರು ಕೂಡ ಜೊತೆಯಾಗಿದ್ದಾರೆ ಸರ್. ಇಬ್ರು ಈ ತರ ಕೈ ಹಿಡ್ಕೊಂಡಿರುವಂತಹ ದೃಶ್ಯ ನೋಡಿದ್ರೆ ಸುಮಾರು 12 ವರ್ಷ ಆಗಿತ್ತೇನೋ. ಈ ಪಾದಯಾತ್ರೆ ಅನ್ನೋದು ನಿಮ್ಮ ಲೈಫಲ್ಲಿ ಒಂದು ಸರ್ಕಲ್ ಆಗಿದೆಯಾ ಅಂತ. ಯಾಕೆ ನಿಮ್ಮ ವಿರುದ್ಧವೇ ತೊಡೆ ತಟ್ಟಿ ಸಿದ್ದರಾಮಯ್ಯನವರು ಪಾದಯಾತ್ರೆಗೆ ಹೋಗಿದ್ರು, ಈಗ ನೀವಿಬ್ರು ಅವರ ವಿರುದ್ಧ ಹೆಜ್ಜೆ ಆಗ್ತಾ ಇದ್ದಾರೆ ನೋಡಿ. ಇದು ವಿಧಿ ಅನ್ನೋದು ಹೀಗಿರುತ್ತೆ. ದೈವ ಯಾವಾಗಲೂ ಕೂಡ ಕಾಲಚಕ್ರದಲ್ಲಿ ಅವರೇನು ಸುಳ್ಳು ಆರೋಪಗಳನ್ನು ಮಾಡಿ ಸಿದ್ದರಾಮಯ್ಯ ಅವರು ಬಳ್ಳಾರಿಗೆ ಪಾದಯಾತ್ರೆ ಬಂದಿದ್ರು, ಆ ಸುಳ್ಳು ಆರೋಪಗಳ ಒಂದು ವಿಚಾರದಲ್ಲಿ ನಮಗೆಲ್ಲ ಏನೆಲ್ಲ ಸಂಕಷ್ಟಗಳು ಬಂತು ಇಡೀ ರಾಜ್ಯ ನೋಡಿದೆ. ಆದರೆ ನಾನು ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ದೈವ ನಾವೇನೇ ತಪ್ಪುಗಳನ್ನು ಮಾಡಿದ್ರು ಕೂಡ ಕ್ಷಮಿಸ್ತಾನೆ. ಆದರೆ ಕರ್ಮ ಇದೆಯಲ್ಲ, ಆ ಕೆಟ್ಟ ಕರ್ಮ ಮಾಡಿಕೊಂಡಿದ್ದವರಿಗೆ ಆ ಕೆಟ್ಟ ಕರ್ಮ ಹಿಂಬಾಲಿಸುತ್ತೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಗರಣಗಳಲ್ಲಿ ಸಿಲುಕೊಂಡಿದ್ದಾರೆ. ಅವರು ನೇರವಾಗಿ ಅವ್ರ ಕುಟುಂಬನೇ ಸಿಲುಕಿದೆ. ನೀವು ಹೆಜ್ಜೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಿಮಗೆ ಆ ದಿನಗಳು ನೆನಪಾಗ್ತಾ ಇದೆಯಾ? ನಿಮ್ಮ ವಿರುದ್ಧವೂ ಕೂಡ ಇದೇ ರೀತಿ ತೊಡೆ ತಟ್ಟಿ ಅವ್ರು ಬಂದಿದ್ರು. ಏನೊಂದು ದುರ್ಯೋಧನ ಮಾದರಿಯಲ್ಲಿ ದುರ್ಮಾರ್ಗತನದಿಂದ ದುರ್ಮಾರ್ಗ ಅನ್ನೋಂಥ ಒಂದು ರೀತಿಯಲ್ಲಿ ತೊಡೆ ತಟ್ಟಿ ಏನು ಪಾದಯಾತ್ರೆ ಬಂದಿದ್ರು, ಭಗವಂತ ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಯಾವ ರೀತಿಯ ಮಹಿಷಾಸುರನ್ನ ಅಲ್ಲಿ ಆ ತಾಯಿ ಶಿಕ್ಷೆ ಕೊಟ್ಟಿದ್ಲೋ, ಇವತ್ತು ಸಿದ್ದರಾಮಯ್ಯವರು ಕೂಡ ಆ ಒಂದು ಪರಿಸ್ಥಿತಿ ಒದಗಿ ಬಂದಿದೆ. ಅವರು ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು, ಇಲ್ಲವಾದಲ್ಲಿ ರಾಜ್ಯದಲ್ಲಿ ಒಂದು ಒಳ್ಳೆ ಖಳನಾಯಕರ ಪಟ್ಟಿ ಅವ್ರಿಗಾಗುತ್ತೆ. ಫೈನಲಿ ಸರ್, ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ನಾವು ಲೀಗಲ್ ಆಗಿ ಫೈಟ್ ಮಾಡ್ತಾ ಇದ್ವಿ. ಅರವಿಂದ್ ಕೇಜ್ರಿವಾಲ್ ಅವರ ಉದಾಹರಣೆ ಇದೆ. ಬಿಜೆಪಿ ಸಿಬಿಐ ಮತ್ತೆ ಇಡಿನ ಬಳಸ್ಕೋತಾ ಇದೆ ಅಂತ ಆರೋಪ. ಸನ್ಮಾನ್ಯ ಯಡಿಯೂರಪ್ಪನವರು ಲೋಕಾಯುಕ್ತ ವರದಿ ಬಂದ ತಕ್ಷಣ ನಮ್ಮನ್ನು ಕರ್ಕೊಂಡು ಗವರ್ನರ್ ಮನೆಗೆ ಪಾದಯಾತ್ರೆ ಮಾಡೋದ್ರ ಮೂಲಕ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ಕೊಟ್ಟು ಒಂದು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತಂದುಕೊಟ್ರು. ಇವತ್ತು ಸಿದ್ದರಾಮಯ್ಯನವರು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂಟುಕೊಂಡು ಅಧಿಕಾರದ ಆಸೆಗಾಗಿ ತಪ್ಪುಗಳು ಮಾಡಿಕೊಂಡು ಹಗರಣದಲ್ಲಿ ಸಿಲುಕೊಂಡು ಅಧಿಕಾರ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಈ ಪಾದಯಾತ್ರೆ ಮೂಲಕ ಅವರು ಅಧಿಕಾರದಿಂದ ಖಂಡಿತವಾಗ್ಲೂ ಕೆಳಗಿಳಿತಾರೆ. ಶ್ರೀರಾಮುಲು ಸರ್, ಈ ಪಾದಯಾತ್ರೆ ನಿಮ್ಗೆ ನೋಸ್ತಲ್ಲ. ನೀವು ಬೇರೆ ಪಕ್ಷ ನಿರ್ಮಾಣ ಮಾಡಿದಾಗೂ ಪಾದಯಾತ್ರೆ ಮಾಡಿದ್ರಿ. ಈಗಿನ ಪಾದಯಾತ್ರೆ ಇದು ಸರ್ಕಾರದ ವಿರುದ್ಧವೋ ಅಥವಾ ರಾಜಕೀಯ ಉದ್ದೇಶವೋ? ಈ ಎರಡು ಪ್ರಶ್ನೆ. ಈ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಉದಾಹರಣೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರಾಗಿ 187 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಜೊತೆಲಿ ಇವತ್ತು ಮೂಡ ಹಗರಣ ಕೂಡ ಇವತ್ತು ಬೆಳಕಿಗೆ ಬಂದಿದೆ. ಇವತ್ತು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡಬೇಕಿತ್ತು, ಪ್ರಾಮಾಣಿಕರು ಅಂತೇಳಿ ಇವತ್ತು ಅಧಿಕಾರಿಗೆ ಬಂದಂಥವ್ರು. ನಂತರ ದಿನಗಳಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಒತ್ಕೊಂಡ ನಂತರ ನೈತಿಕತೆ ಒತ್ತು ಅವ್ರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಆದರೆ ಇವತ್ತು ಇಷ್ಟೊಂದು ದೊಡ್ಡ ಆಗ್ತಾ ಇದ್ರು ಕೂಡ, ಇಷ್ಟೊಂದು ದೊಡ್ಡ ಗಲಭೆ ಆಗ್ತಾ ಇದ್ರು ಕೂಡ ನಾನು ರಾಜೀನಾಮೆ ಕೊಡಲ್ಲ ಅಂತ ಮೊಂಡಿತನದಿಂದ ನಿಂತಾನ. ಇವತ್ತು ಒಂದು ಪ್ರಾಸಿಕ್ಯೂಷನ್ ಆಲ್ರೆಡಿ ಗವರ್ನರ್ ಕೊಡಬೇಕು ಅಂತೇಳಿ ಆಲ್ರೆಡಿ ಕ್ಲಾರಿಫಿಕೇಶನ್ ತಗೊಂತ ಇದ್ದಾನ. ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿ ಗವರ್ನರ್ ಕಚೇರಿಯನ್ನು ದುರುಪಯೋಗ ಮಾಡ್ಕೊತ ಇದ್ದಾನೆ ಅಂತ ಹೇಳ್ತಾ ಇದಾರೆ. ಹಂಗಂದ್ರೆ ಭರದ್ವಾಜ್ ಅವರು, ಹಂಸರಾಜ್ ಭರದ್ವಾಜ್ ಅವರು ಗವರ್ನರ್ ಆಗಿದ್ರು. ಆ ಸಂದರ್ಭದಲ್ಲಿ ಅವತ್ತು ಅವರು ದುರುಪಯೋಗ ಮಾಡಿಕೊಂಡಾರ ಅಲ್ಲನ್ನು. ಅವತ್ತು ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಯ್ತಲ್ಲೇನು ಪ್ರಾಸಿಕ್ಯೂಷನ್ ಕೊಟ್ಟಂಥ ಟೈಮಲ್ಲಿ ಇವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ನೀವು ಎಲ್ಲೆಲ್ಲಿ ಹೋಗ್ತೀರಾ ಪಾದಯಾತ್ರೆ ಮಾಡುವಂಥ ಮಾರ್ಗದ ಮಧ್ಯೆ ಕಾಂಗ್ರೆಸ್ ನಿಮ್ಮಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಜನಾಂದೋಲನ ಅಂತ ಮಾಡ್ತಾ ಇದೆ. ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಭೂಮಿ ನಿಗಮದ ಹಗರಣದಲ್ಲಿ ಏನಾಯ್ತು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಾಯ್ತು, 40% ಕಮಿಷನ್ ಏನಾಯ್ತು ಅಂತ. ಇದಕ್ಕೆ ನಿಮ್ಗೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಅದರಲ್ಲಿ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ನಾನು ಸಿದ್ದರಾಮಯ್ಯರನ್ನ ಅನೇಕ ವರ್ಷಗಳಿಂದ ನೋಡ್ಕೊಂತ ಬಂದಿದ್ದೀನಿ. ಯಾವ ರೀತಿಯಲ್ಲಿ ಬಳ್ಳಾರಿಗೆ ಪಾದಯಾತ್ರೆ ಬಂದಂಥ ಟೈಮಲ್ಲಿ ನಾನು ಪ್ರಾಮಾಣಿಕ, ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಭ್ರಷ್ಟಾಚಾರ ಆದಂಥ ಎಲ್ಲ ವಿಚಾರಗಳನ್ನು ಕೂಡ ಜನರಿಗೆ ಬೆಳಕು ಚೆಲ್ತೀನಿ ಅಂತೇಳಿ ಅವತ್ತು ಪಾದಯಾತ್ರೆ ಮಾಡ್ಕೊತ ಬಂದರು. ನಂತರ ದಿನಗಳಲ್ಲಿ ಏನಾಗಿದೆ, ಇವತ್ತು ಪುನಃ ಅವರೇ ಇವತ್ತು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ದಾರೆ. ಇಡೀ ರಾಜ್ಯದ ಜನರು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ತೊಲಗಬೇಕು ಅನ್ನೋಂಥ ಒತ್ತಾಯನ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಪಾದಯಾತ್ರೆನ ಕರ್ಮ ರಿಟರ್ನ್ಸ್ ಅಂತ ಹೇಳಿದ್ರು, ಕರ್ಮ ಪ್ರತಿಫಲವಾಗ್ತಿದೆ ಅಂತ. ನೀವು ಇದನ್ನು ಹೇಗೆ ಹೇಳ್ತೀರಿ? ಯಾವ ರೀತಿ? ರೆಡ್ಡಿ ಅವರು ಈ ಕಾಲಚಕ್ರದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಸುಳ್ಳು ಹೇಳ್ಕೊಂಡು ಜನಾರ್ದನ್ ರೆಡ್ಡಿ ಅವ್ರನ್ನ, ಯಡಿಯೂರಪ್ಪ ಅವ್ರನ್ನ ಎಲ್ಲರನ್ನ ಕೂಡ ಸಿಲುಕಿಸುವಂತ ಕೆಲಸ, ಭಾರತೀಯ ಜನತಾ ಪಾರ್ಟಿಯನ್ನು ಸಿಲುಕಿಸುವಂತ ಕೆಲಸ ಅವತ್ತಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದ್ದು ಜನರು ಕೂಡ ನಂಬಿದ್ರು. ಇವತ್ತು ಕಾಲಚಕ್ರದಲ್ಲಿ ಸಿದ್ದರಾಮಯ್ಯರದು ಕಾಲಚಕ್ರದಲ್ಲಿ ಕೆಳಗಡೆ ಇದ್ದಾರ. ಆ ಕಾಲಚಕ್ರದಲ್ಲಿ ಅವತ್ತು ಬಳ್ಳಾರಿ ಪಾದಯಾತ್ರೆ ಮಾಡಿದ, ಇವತ್ತು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನ ಪುನಃ ಬಳ್ಳಾರಿಯಿಂದ ಕೂಡ ದೊಡ್ಡ ಪಾದಯಾತ್ರೆ. ರಾಜೀನಾಮೆ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಅಂದ್ರೆ ಏನ್ ಮಾಡ್ತೀರಿ?
ಖಂಡಿತವಾಗಿ ರಾಜೀನಾಮೆಯನ್ನು ಎಲ್ಲಿ ತನಕ ಕೊಡಲನ್ನೋ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ. ಇದಿಷ್ಟು ಶ್ರೀರಾಮುಲು ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮನ್ ವಿನೋದ್ ಜೊತೆ ಪ್ರಮೋದ್ ಟಿವಿ 9 ಬೆಂಗಳೂರು.